ಯಾಕೆ ಬಿರುಕು ಮೂಡುತ್ತೆ, ಯಾಕೆ ಜಗಳ ಆಗುತ್ತೆ, ಈ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಜೊತೆಗೆ 20ನೇ ತಾರೀಕಿಂದ ಏಪ್ರಿಲ್ 20ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸು ಏನು ಇವಾಗ ನೀವು ಟಿವಿ ನೋಡ್ತಾ ಇದ್ದೀರಾ, ನಿಮಗೊಂದು ಒಳ್ಳೆ ಅವಕಾಶ ಬಂದಿದೆ ಅಂತಲೇ ಅಂದ್ಕೊಳ್ಬೋದು. ನಿಮ್ಮ ಜೀವನದ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಸುಧಾರಿಸ್ಕೊಳ್ಳೋಕ್ಕೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅವಕಾಶ ಆಗಿರುತ್ತೆ. ಇದು ತುಂಬ ಕಡಿಮೆ ಮೊತ್ತ. ಎಷ್ಟೋ ಕಡೆ ಮಾಡುವಂತಹ ಖರ್ಚನ್ನು ಕಂಪೇರ್ ಮಾಡಿದರೆ ಇದು ಕಡಿಮೆ ಮೊತ್ತ ಅಂತಲೇ ಹೇಳ್ಬೋದು. ಕೇವಲ 6,999 ರೂಪಾಯಿಗೆ 15 ದಿನದಲ್ಲಿ ನೀವು ಜ್ಯೋತಿಷ್ಯವನ್ನು, ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಬೋದು. ಅದಕ್ಕೂ ಮೊದಲು 11ನೇ ತಾರೀಕು ಫ್ರೀ ಕ್ಲಾಸಸ್ ಇರುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಿಗೆ ಅಟೆಂಡ್ ಮಾಡಿ ಏನೆಲ್ಲ ತಿಳ್ಕೊಳ್ತಿರೋ ಅನ್ನೋ ವಿಚಾರನ ತಿಳ್ಕೊಂಡು ಅದಾದಮೇಲೆ ನೀವು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್ ಗುರುಜಿ, ಮೊದಲನೇದಾಗಿ ವಿಚಾರದ ಬಗ್ಗೆ ಮಾತಾಡೋದಾದರೆ ವೈವಾಹಿಕ ಜೀವನದಲ್ಲಿ ಯಾಕೆ ಬಿರುಕು ಮೂಡುತ್ತೆ, ಜಾತಕದ ಪ್ರಕಾರನ ಹೇಗೆ ಅಂತ ಹೇಳಿ. ಸಾಮಾನ್ಯವಾಗಿ ಯಾರೇ ಸ್ನೇಹಿತ ಇರ್ಬೋದು, ಅಥವಾ ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಅಥವಾ ಒಡ ಹುಟ್ಟಿದವರು ಯಾರೇ ಇರ್ಬೋದು, ಗಲಾಟೆ ಇಲ್ಲದೆ ಇರತಕ್ಕಂಥ ಮನುಷ್ಯ ಇಲ್ಲವೇ ಇಲ್ಲ. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಗಲಾಟೆ ಇಲ್ಲದೆ ಇರತಕ್ಕಂಥದ್ದು, ಜಗಳ ಇಲ್ಲದೆ ಇರತಕ್ಕಂಥ ಮನುಷ್ಯನೇ ಇಲ್ಲ. ಭಾಳಷ್ಟು ಜನ ಅಕ್ಕಪಕ್ಕದ ಮನೆಯವರೇ ಗಲಾಟೆ ಮಾಡ್ತಾರೆ. ಒಂದು ಸಂಬಂಧವೇ ಇಲ್ಲ. ಅವ್ರ ಮನೆ ಕಟ್ಕೊಂಡಿದ್ದಾರೆ, ಇವ್ರ ಮನೆ ಕಟ್ಕೊಂಡಿದ್ದಾರೆ. ಅಲ್ಲೇನೋ ಹಿಂಗೆ ಕಿಟಕಿ ತಕ್ಕೊಂಡ್ರು ಅಂತ ಗಲಾಟೆ, ಕಿಟಕಿ ಮುಚ್ಚಿದ್ರು ಜೋರಾಗಿ ಅಂತ ಗಲಾಟೆ, ತಿಪ್ಪೆ ಆಚೆ ಹಾಕಿದ್ದಾರೆ ಅಂತ ಗಲಾಟೆ. ಬರೀ ಮನುಷ್ಯನಿಗೆ ಗಲಾಟೆ ಅನ್ನೋದು ಸ್ವಾಭಾವಿಕ. ಯಾಕೆ ಅಂದರೆ ಲಗ್ನ ಅಂದರೆ ಒಂದನೇ ಮನೆ. ಈ ಮನುಷ್ಯ ಒಂಟಿಯಾಗಿ ಎಲ್ಲನೂ ಇರಬೇಕು ಅನ್ನೋದು ಇಷ್ಟ. ಅಂದರೆ ಅವನು ಒಂಟಿಯಾಗಿ ಎಲ್ಲನೂ ಅನುಭವಿಸ್ಬೇಕು ಅನ್ನೋ ಆಸಕ್ತಿ. ಆ ಕಾರಣದಿಂದ ಜ್ಯೋತಿಷ್ಯದಲ್ಲಿ 3 ಮನೆಗಳು ಸಾಮಾನ್ಯವಾಗಿ ಎಲ್ಲರನ್ನೂ ಕೆಡಿಸುತ್ತದು. ಇದು ಬರೀ ಮದುವೆ ವಿಚಾರದಲ್ಲಿ ಅಂತಲ್ಲ, 3 ಮನೆಗಳು ಎಲ್ಲರನ್ನೂ ಕೆಡಿಸುತ್ತೆ. ಅದ್ರಲ್ಲಿ ವಿಶೇಷವಾಗಿ ಮೊದಲನೇದು 1ನೇ ಮನೆ. 1ನೇ ಮನೆ ಅಂತಂದರೆ ಲಗ್ನ. ಯಾವಾಗ ಜ್ಯೋತಿಷ್ಯದಲ್ಲಿ ದಶಾದಲ್ಲಿ 1ನೇ ಮನೆ ನಡೆಯುತ್ತೆ, ಆ ಟೈಮಲ್ಲಿ ಯಾರ ಜೊತೆನೂ ಬೆರೆಯಲ್ಲ ಅವರು. ಇನ್ನು ಯಾರ ಜೊತೆನೂ ಬೆರೆಯಲ್ಲ ಅಂದಾಗ ಇನ್ನು ಮದುವೆ ಆದಾಗ ಅವ್ರ ಜೊತೆ ಬೆರೀತಾರಾ, ಅಲ್ಲಿ ಕ್ಯಾನ್ಸಲ್ ಆಯ್ತಲ್ಲಿ. ಅದು 1ನೇ ಮನೆ. ಇನ್ನು ಇದು ಈ 1ನೇ ಮನೆ ಅಂತಕ್ಕಂಥದ್ದು ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಮಾಡುತ್ತೆ. ನಾನು ಒಬ್ಬನೇ ಇರಬೇಕು, ಆರಾಮಾಗಿ ಒಬ್ಬನೇ ಮಲ್ಕೋಬೇಕು. ತುಂಬ ಜನ ಹೇಳ್ತಾರೆ, ಸರ್ ನನ್ನ ಬೆಡ್ರೂಮಲ್ಲಿ ಯಾರೂ ಸೇರಿಸಲ್ಲ ಸರ್, ನಾನು ಒಬ್ಬನೇ ಮಲ್ಕೋಬೇಕು ಅಂತ. 2ನೇ ಮನೆ 6ನೇ ಮನೆ. 6ನೇ ಮನೆ ದುಡ್ಡಿನ ವಿಚಾರಕ್ಕೆ ಬರುತ್ತೆ. ಕಾಸು ವ್ಯವಹಾರ ಎಲ್ಲಿವರೆಗೂ ಕೊಡ್ತಾ ಇರ್ತೀವಿ, ಮನೆಗೆ ತೊಗೊಳ್ತಾ ಇರ್ತೀವಿ, ಅವಳು ಕೊಡ್ತಾ ಇರ್ತಾಳೆ, ಇಬ್ಬರೂ ಸೇರಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಆವಾಗ ಗಲಾಟೆ ಇರಲ್ಲ, ದುಡ್ಡಿಂದ ಸ್ಟಾರ್ಟ್ ಆಗುತ್ತೆ ಗಲಾಟೆ. ಜೀವನದಲ್ಲಿ ವಿವಾಹಕ್ಕೆ ಈ 3 ಮನೆಗಳೇ ಕಾರಣ. ಫಾರ್ ಎಕ್ಸಾಂಪಲ್, ಅವಳು ದುಡಿತಾ ಇರ್ತಾಳೆ, ಇವನು ಮನೆ ನೋಡ್ಕೊಳ್ತಾ ಇರ್ತಾನೆ, ಅವ್ರ ಅಮ್ಮಂಗೆ ಕೊಡ್ತಾ ಇರ್ತಾರೆ, ನಮಗೇನು ಆಗ್ತಾ ಇಲ್ಲ, ನೀನು ಹಾಕು ದುಡ್ಡು ಅಂತಂದರೆ ನಾನು ಯಾಕೆ ಹಾಕಬೇಕು ಅಂತ ಗಲಾಟೆ. ಕೆಲವರು ನಾನೇನು ದುಡಿಯಲ್ಲ, ಮನೇಲಿ ಕೂತ್ಕೊಂಡು ತಂದು ಹಾಕು ಅಂತ ಗಲಾಟೆ. ಎಲ್ಲ ರೀತಿಯ ಆರ್ಥಿಕ ಗಲಾಟೆ ದಂಪತಿಗಳಲ್ಲಿ ಬರುತ್ತೆ. ಅದು 6ನೇ ಮನೆ. ಅನ್ಯೋನ್ಯತೆ ಅಂತ ಹೇಳ್ತಕ್ಕಂಥ ಕಾಂಪೌಂಡರ್ ಹೇಳ್ತಕ್ಕಂಥದ್ದೆಲ್ಲ ವರ್ಕ್ ಆಗಲ್ಲ. 36ಕ್ಕೆ 30 ಬಂದ ತಕ್ಷಣ ಅವನು ಏನು ದುಡ್ಡು ಸುರಿಯಲ್ಲ, ಅಥವಾ ಅವಳು ಏನೋ ಮಾಡಿ ಪಾತ್ರೆ ಸಮೇತ ಬಿರಿಯಾನಿ ಮಾಡಿ ಏನು ಕೊಡೋದಿಲ್ಲ. ಅವೆಲ್ಲ ಸುಳ್ಳು. ಹಾಗೆ ಈ ನಂಬರ್ಗೆ ಆ ನಂಬರು, ಆ ನಂಬರ್ಗೆ ಈ ನಂಬರ್ಗೆ ಮ್ಯಾಚ್ ಆಗಲ್ಲ ಅನ್ನೋದು ಸುಳ್ಳು. ಈಗ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ತುಂಬ ಜನ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಕೊನೆಯದಾಗಿ 10ನೇ ಮನೆ. 10ನೇ ಮನೆ ಪ್ರತಿಷ್ಠೆ ಬರುತ್ತೆ. ನಾನು ಯಾಕೆ ಮಾಡಬೇಕು, ನನ್ನಿಂದ. 1ನೇದು ಒಂಟಿ ಕೊಟ್ಟರೆ 10ನೇದು ಪ್ರತಿಷ್ಠೆ ಬಂದ್ಬಿಡುತ್ತೆ. ಮಾಡಿಲ್ವಾ, ಚಾಕರಿ ಮಾಡಿಲ್ವಾ, ಅದು ಮಾಡಿಲ್ಲ, ಇದು ಮಾಡಿಲ್ಲ. 10ನೇ ಮನೆ. ಈ 3 ಮನೆ ದಶ ಬಂದಾಗ ವೈವಾಹಿಕ ಕೆಟ್ಟೋಗುತ್ತೆ. ಓಕೆ ಗುರುಜಿ, ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಳಗಾವಿಯಿಂದ ಕರೆ ಮಾಡ್ತಿದ್ದೇವ್ರಿ ಮೇಡಮ್. ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 25/5/2008 ರೀ. ಓಕೆ, ಹುಟ್ಟಿದ ಸಮಯ ಬೆಳಿಗ್ಗೆ 10:30 ರೀ. ಊರು ಕರಡಿಗುದ್ದಿ. ಇನ್ನೊಮ್ಮೆ ಹೇಳಿ. ಕರಡಿಗುದ್ದಿ. ಯಾವ ಜಿಲ್ಲೆ ಬರುತ್ತೆ ಹೇಳಮ್ಮ, ಅದೆಲ್ಲ ಬರಲ್ಲ ಇಲ್ಲಿ ಡಿಸ್ಪ್ಲೇಲಿ. ತಾಲೂಕು ಜಿಲ್ಲಾ ಬೆಳಗಾವಿ ರೀ. ಅಷ್ಟು ಹೇಳಿ ಸಾಕು. ಓಕೆ, ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್, ಮಾತಾಡಿ, ಗುರುಜಿ ಇದ್ದಾರೆ.
ಸೆಕೆಂಡ್ PU ಮುಗಿತ್ರಿ, ಸಂಸ್ಕೃತದಾಗ ಓದಿದಾಳ್ರಿ ಬೆಂಗಳೂರಾಗ್ರಿ. ಏನು ಸಂಸ್ಕೃತ ಅಂತೇಳಿ ಅಂದ ಸಬ್ಜೆಕ್ಟ್ ಒಂದು ಓದಿದಾಳ್ರಿ. ಹಾಂ ಹಾಂ ಹಾ ರೀ, ಅದ ಈಗ ಸೆಕೆಂಡ್ PU ಮುಗಿತಾಕಿದ್ ಮುಂದ ಹಚ್ಚೋದ್ರ ಮತ್ ಮುಂದೆ ಹೈಯರ್ ಎಜುಕೇಶನ್ ಮಾಡ್ಸೋದ್ರ ಏನ್ ಮದ್ವಿ ಮಾಡಿದ್ರು. ಸಂಸ್ಕೃತ ಓದಿದಾರಾ? ಹಾ ರೀ. ಸಂಸ್ಕೃತದಲ್ಲಿ ರಿಸರ್ಚ್ ಮಾಡಕ್ಕೆ ಹೇಳಿ. ಅಂದ್ರ ಅದ್ ಮಡಿಕೆ ಇದಕ್ ಶೃಂಗೇರಿಗೆ ಐತ್ರಿ ಸರ್, ಅಲ್ಲಿ ಒಬ್ಬಾಕಿನ ಕಳ್ಸೋದು ನಮಗ ಇದಾಗೈತ್ರಿ ಸರ್. ಅದ್ರ ಸಂಬಂಧ ಮಡಿಕೆ ಶೃಂಗೇರಿ ಒಳಗ ಐತ್ರಿ ಅದ. ಕಳಿಸಿ. ಯಾಕೆ ಕಳ್ಸಲ್ಲ ನೀವು? ಡಿಸ್ಪ್ಲೇ ಮಾಡಿ, ಆ್ಯಪ್ ಡಿಸ್ಪ್ಲೇ ಮಾಡಿ. ಅಂದ್ರ ಇದು ಸರ್, ಅಂದ್ರ ಆಕಿ ಒಬ್ಬಾಕಿ ಇರ್ತಾಳ್ರಿ, PG ಮಾಡ್ಕೊಂಡು ಉಳಿದಾಗೈತ್ರಿ ಅಲ್ಲಿ. ಮಂಗಳ 2026 ಮುಗಿಯುತ್ತೆ, ರಾಹು ಪ್ರಾರಂಭವಾಗುತ್ತೆ. ಹಾ ರೀ. ರಾಹು 1, 5, 10 ವಿವಾಹನ ಮಾಡ್ಕೊಳ್ತಕ್ಕಂಥ ಕಾಂಬಿನೇಷನ್ ಇಲ್ಲ. ಹಾ ರೀ. ಅವರು ಓದಬೇಕು, ಸಂಸ್ಕೃತದಲ್ಲಿ ಅಧ್ಯಯನ ಮಾಡಬೇಕು, ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ಇದೆ. ಹಾ ರೀ. ಯಾಕೆ ಅಂತಂದರೆ ಇಲ್ಲಿ ಕಾಂಬಿನೇಷನಲ್ಲಿ ಮ್ಯಾರೇಜಲ್ಲಿ ನಾವು ಮುಂದೆ ಬರ್ತಕ್ಕಂಥ ದಶ, ಇದು ಮಂಗಳ ಮುಗಿದೋಗುತ್ತೆ 2026ಕ್ಕೆ, ಈ ವರ್ಷದ ಕೊನೆಗೆ ಮುಗಿದೋಗುತ್ತೆ. ಇದರ ಚಿಂತೆ ನಮಗಿಲ್ಲ. ಮುಂದೆ ಬರ್ತಕ್ಕಂಥ ರಾಹು ದಶೆನೇ ಇಂಪಾರ್ಟೆಂಟ್ ಆಗುತ್ತೆ. ರಾಹು 1, 5, 10 ನಕ್ಷತ್ರದಲ್ಲಿ 1, 7, 8 ಇವೆರಡು ಕಾಂಬಿನೇಷನ್ನು ಬಂದಾಗ 1, 5, 10 ಸ್ಪಿರಿಚುಯಾಲಿಟಿ ತೋರಿಸುತ್ತೆ, ಆಧ್ಯಾತ್ಮಿಕ ತೋರಿಸುತ್ತೆ. ಮದುವೆ ಆದರೂ ಕೂಡ ಆ ಕಡೆ ಇರ್ತಕ್ಕಂಥ ಜಾತಕ ಏನಾದ್ರು 2, 7 ಬಂದರೆ ಉಳಿಯುತ್ತೆ. ಅಲ್ಲೂ ಕೂಡ ನೆಗೆಟಿವ್ ನೀವು ಕರ್ಕೊಂಬಂದರೆ ವೇಸ್ಟ್ ಆಗುತ್ತೆ. ಸಂಸ್ಕೃತ ಕಲ್ತಿರೋದ್ರಿಂದ ಜ್ಯೋತಿಷ್ಯ ಕಲಿಯೋಕ್ಕೆ ಹೇಳಿ. ಅದ್ಭುತವಾಗಿರ್ತಕ್ಕಂಥ ಜಾತಕ. ವಿವಾಹ ಸ್ವಲ್ಪ ಕಷ್ಟ, ಯಾಕಂದರೆ ಇನ್ನೊಂದು ಜಾತಕ ನೋಡಿ ಫೈನಲೈಸ್ ಮಾಡ್ಬೋದು ಅಷ್ಟೇ. ಈ ಜಾತಕದಲ್ಲಿ 50% ಮಾತ್ರ ಹೇಳ್ಬೋದು. ವೈವಾಹಿಕ ಜೀವನ ಚೆನ್ನಾಗಿರಲ್ಲ. ಸ್ವಲ್ಪ ಆಧ್ಯಾತ್ಮಿಕ ಮತ್ತು ಆ ಸಂಸ್ಕೃತನ ಬೆಳೆಸಿ ಮತ್ತು PhD ಮಾಡ್ಸೋಕ್ಕೆ ಹೇಳಿ. ಉತ್ತಮವಾಗಿದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಮಸ್ತೆ, ಮೈಸೂರಿಂದ ಕರೆ ಮಾಡ್ತಿರೋದು. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಹೆಂಡತಿ ಬಗ್ಗೆ ಕೇಳಬೇಕು. ನಂದಿನಿ ಅಂತ ಹೆಸರು. ಓಕೆ, ಡೇಟ್ ಆಫ್ ಬರ್ತ್ ಜನವರಿ 30, 1992. ಹಾಂ, ಟೈಮು? ಹುಟ್ಟಿದ ಟೈಮು 1:05 AM ಮೇಡಮ್, AM. ಓಕೆ, ಸ್ಥಳ ಪ್ಲೇಸ್ ಮೈಸೂರು. ಎಲ್ಲಿ? ಮೈಸೂರು. ಓಕೆ, ಹೇಳಿ. ನಮಸ್ಕಾರ. ನಮಸ್ತೆ ಗುರುಜಿ. ಇವ್ರದ್ದು ಒಂದು ಸ್ವಲ್ಪ ಬಿಸ್ನೆಸ್ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ವೆಲ್ನೆಸ್ ಸೆಂಟರ್ ಓಪನ್ ಮಾಡ್ಬೇಕು ಅಂತ ಕೈ ಹಾಕ್ತಿದ್ದಾರೆ. ಏನು ಸೆಂಟರ್? ಏನಾದ್ರೂ ವೆಲ್ನೆಸ್ ಡೈಟೇಷನ್ ಓಕೆ, ಹೆಲ್ತ್. ಓಕೆ, ಹೆಲ್ತ್. ಶುಕ್ರದಶ 2029ಕ್ಕೆ ಮುಗಿಯುತ್ತೆ. ಶುಕ್ರದಶದಲ್ಲಿ 2028 ಕೂಡ ಬುಧ ಬಂದಿದೆ. ಶುಕ್ರ ಮತ್ತು ಬುಧನ ಕಾಂಬಿನೇಷನ್ ನೋಡಿ ಪ್ಲ್ಯಾನ್ ಮಾಡೋಣ ಬಿಸ್ನೆಸ್ ವಿಚಾರದಲ್ಲಿ. ಇಲ್ಲಿ ಶುಕ್ರನ ಒಂದು ಕಾಂಬಿನೇಷನ್ನು 7, 8 ಬಂದಿದೆ. ಸೊ ಥರ್ಡ್ ಹೌಸು ಸ್ವಲ್ಪ ಸ್ಪೋರ್ಟ್ಸು, ಎಕ್ಸಸೈಸ್ ತೋರಿಸುತ್ತೆ. ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಲ್ಲಿ ಲಾಭ ಕಮ್ಮಿ ಬರುತ್ತೆ ಅಂತ ಹೇಳ್ತಾ ಇದೆ. ಇಲ್ಲಿ ಬ್ಯಾಡ್ ಸೈಡ್ ಹೋಗಿದೆ. ಇದು 8 ಯಾವಾಗ ಬ್ಯಾಡ್ ಸೈಡ್ ಹೋಗುತ್ತೆ ಸ್ವಲ್ಪ ಅಷ್ಟು ಜನ ಬರೋದಿಲ್ಲ. ಆದರೆ ಇವ್ರದ್ದು 3ನೇ ಮನೆ ಸ್ಪೋರ್ಟ್ಸು ಅದೆಲ್ಲ ತೋರಿಸುತ್ತೆ. ಸ್ಪೋರ್ಟ್ಸು, ಎಕ್ಸಸೈಸ್ ಎಲ್ಲ ತೋರಿಸುತ್ತೆ. ಲೋ ಸಕ್ಸಸ್ ಅಂತ ತೋರಿಸುತ್ತೆ. ನೆಕ್ಸ್ಟು ಈಗ ಬರ್ತಕ್ಕಂಥ ಭುಕ್ತಿ ನೋಡೋಣ. ಈಗ ಭುಕ್ತಿಲಿ ಏನಾದ್ರು ಸ್ವಲ್ಪ ಪವರ್ ಜಾಸ್ತಿ ಇದೆಯಾ ಅಂತ. ಈಗ ಭುಕ್ತಿಲಿ ಸ್ವಲ್ಪ ಸುಮಾರಾಗಿ ಇರೋವರೆಗೂ ಪರವಾಗಿಲ್ಲ. ಬುಧ ಇರೋವರೆಗೂ ಸ್ವಲ್ಪ ಮೀಡಿಯಮ್ ಸಕ್ಸಸ್ ಕೊಡುತ್ತೆ. 3, 11 3 ಜಾಸ್ತಿ ಇರೋದ್ರಿಂದ ಸ್ಪೋರ್ಟ್ಸ್ ಅಂತ ಕರಿತೀವಿ, ವೆಲ್ನೆಸ್ ಅಂತ ಕರಿಸ್ತೀವಿ. ಒಂದು ರೀತಿ ಬಾಡಿ ಯೂಸ್ ಮಾಡ್ತಕ್ಕಂಥದ್ದು, ಎಕ್ಸಸೈಸು, ಜುಂಬಾ ಗಿಂಬಾ ಏನೋ ಅಂತಾರಲ್ಲ, ಯಾವುದೋ ಬರ್ತದೆ, ನನಗೆ ಅಷ್ಟು ಐಡಿಯಾ ಇಲ್ಲ. ಏನೋ ಡ್ಯಾನ್ಸಿಂಗು ಯಾವುದೋ ಬರುತ್ತೆ ಅದು. ಹಾಗೆ ಮುಂದಿನ ದಶ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ದಶ ಏನಾದ್ರು ಕಂಟಿನ್ಯೂ ಮಾಡುತ್ತಾ ಅಂತ ನೋಡಿ ಇನ್ವೆಸ್ಟ್ ಮಾಡಬೇಕು. ಸೂರ್ಯ ದಶದಲ್ಲಿ 1, 10 ಬರುತ್ತೆ. ಇವರು ಇನ್ವೆಸ್ಟ್ಮೆಂಟ್ ಮಾಡ್ದಲೆ ಇವರೊಂದು ಕೋಚ್ ಆಗಿ ಬೇರೆ ಕಡೆ ಹೋದರೆ ಫೇಮಸ್ ಆಗ್ತಾರೆ. ವೆಲ್ನೆಸ್ನ ದುಡ್ಡು ಹಾಕಿ ಮಾಡಬಾರ್ದು ಅಂತ ಬರ್ತಾ ಇದೆ. ಇವರು ಟಾಪ್ ಪೊಸಿಷನ್ನು ನೇಮ್ ಆ್ಯಂಡ್ ಫೇಮ್ ಮಾಡಿ ಇವರು ಜಸ್ಟ್ ಒಂದು ನನ್ನ ಸಜೆಷನ್ ಇವ್ರಿಗೆ ಯೂಟ್ಯೂಬಲ್ಲಿ ಮಾಡಿದ್ರೆ ಸಾಕು. ಸಿಕ್ಕಾಪಟ್ಟೆ ಜನ ದುಡ್ಡು ಕೊಡ್ತಾರೆ, ನೋಡ್ತಾರೆ. ಇವ್ರಿಗೆ ವೆಲ್ನೆಸ್ನ ಯೂಟ್ಯೂಬಲ್ಲೇ ಮಾಡಿ, ಸ್ಮಾಲ್ ಸ್ಕ್ರೀನಲ್ಲಿ ಮಾಡಿ. 3ನೇ ಮನೆ ಸ್ಮಾಲ್ ಸ್ಕ್ರೀನ್ ತೋರಿಸುತ್ತೆ. ಸ್ವಲ್ಪ ಡಿಲೇ ಆಗುತ್ತೆ. 28 ಆಗಿದ ತಕ್ಷಣ ಫೇಮಸ್ ಆಗಿಬಿಡ್ತಾರೆ ಇವರು. ಗುರು ಬಲಗೈ ತೋರು ಬೆರಳಿಗೆ ಒಂದು ಯೆಲ್ಲೋ ಸಫೈರು ಸೌತ್ ಆಫ್ರಿಕನ್ದು ಹಾಕಿಸಿ ನಮ್ಮ ಸಂಸ್ಥೆಗೆ ಕಾಲ್ ಮಾಡಿ ಹಾಕಿ ಒಳ್ಳೆ ಎನರ್ಜೈಸ್ ಮಾಡಿ ಕೊಡ್ತೀವಿ. ಸಕ್ಸಸ್ ಆಗುತ್ತೆ 28 ನಂತರ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಮಧುಗಿರಿಯಿಂದ ಶ್ರೀರಾಮ್ ಅಂತ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ಮಗಳ ಬಗ್ಗೆ ಕೇಳಬೇಕು ಮೇಡಮ್. 28 ಓಕೆ 12 28 12 ಹಾಂ 2000. ಓಕೆ, ಟೈಮು?
ಮಧ್ಯಾಹ್ನ 12:15. ಓಕೆ, ಊರು? ಮಧುಗಿರಿ. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ಕಾರ. ಕೆಲಸ ಮತ್ತು ವಿವಾಹದ ಬಗ್ಗೆ ಕೇಳಬೇಕಾಯ್ತು. ಯಾವುದ್ರ ಬಗ್ಗೆ? ಸರ್, ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ಲ. ಕೆಲಸ ಮತ್ತು ವಿವಾಹದ ಬಗ್ಗೆ. ಕೆಲಸ, ವಿವಾಹ. ಜ್ಯೋತಿಷ್ಯ ಕಲ್ತ್ರೆ ಎಲ್ಲ ಕಲ್ಕೋಬೋದಲ್ಲ ಸರ್? ಯಾವ್ದಾರು ಒಂದು ಪ್ರಶ್ನೆ ಕೇಳಿ. ಜ್ಯೋತಿಷ್ಯ ಕಲಿಯಕ್ಕೆ ಮಾತ್ರ ನಿಮ್ಮ ಬಾಯಲ್ಲಿ ಬರಲ್ಲ, ಕಲಿತೀನಿ ಸರ್ ನಾವು ಅಂತ. ಸರ್ಕಾರಿ ಆದ್ರೆ ವಿವಾಹ ಮಾತ್ರ ಇದು ಮಾಡಿ ಹೇಳಿ, ಪರವಾಗಿಲ್ಲ, ಆಯ್ತು, ಕಲಿದೇವ್ರು ಪರವಾಗಿಲ್ಲ. ಇದು ಕಲ್ತ್ರೆ ನಿಮ್ಮ ಜೀವನ ಆಮೇಲೆ ಒಂದು ದಿವಸ ಕಿತ್ತೋದಾಗ ಬರ್ತಾರೆ ಇವರೆಲ್ಲ. ಕಿತ್ತೋದಾಗ, ಮದುವೆ ಕಿತ್ತೋದಾಗ ಬರ್ತಾರೆ, ಅಯ್ಯೋ ಕಲ್ತು ನೋಡ್ಬೇಕಾಯ್ತು ನಮ್ಮ ಇದು ಅಂತ. ಯಾರಿಗೋ ಪುರೋಹಿತರ ಹತ್ರ ಹೋದೆ, ಯಾರೋ ಕಾಂಪೌಂಡ್ರ್ ಹತ್ರ ಹೋದೆ, ಅವ್ನು ಹೇಳ್ದೆ ಚೆನ್ನಾಗಿದೆ ಅಂತ ಮಾಡ್ಕೊಂಡೆ ಅಂತ. ರಾಹು 2ನೇ ಮನೆ ಬರ್ತಾ ಇದೆ, ಉದ್ಯೋಗ ಚೆನ್ನಾಗಿದೆ, ಅಷ್ಟೇ ಒಂದೇ ವರ್ಡಲ್ಲಿ ಹೇಳ್ತಾ ಇದ್ದೀನಿ. ಬುಧ ಭುಕ್ತಿ ಬರ್ತಾ ಇದೆ 11-3-8. ಅದಾದ ನಂತರ ಕೇತು ಬರ್ತದೆ. ಕೇತುವರೆಗೂ ಕಾಯಲೇಬೇಕು ವಿವಾಹಕ್ಕೆ. ಕೇತು ಬರ್ತಕ್ಕಂಥ ಸಮಯ 2027 ಡಿಸೆಂಬರ್ ನಂತರವೇ, ಅಂದರೆ 1 ವರ್ಷ ಕಾಯಲೇಬೇಕಿಲ್ಲಿಂದ. 1 ವರ್ಷ ಆದಮೇಲೆ ವಿವಾಹ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಅದಕ್ಕಿಂತ ಮುಂಚೆ ಇಲ್ಲ. ನಿಮ್ಮ ಮಗಳು ಕೆಲಸ ಮಾಡಬೇಕು, ವೃತ್ತಿ ಮಾಡಬೇಕು. 4ನೇ ಮನೆ ಯಾವಾಗಲೂ ಕೂಡ ಏನಾದ್ರು ಸಾಧನೆ ಮಾಡಬೇಕು ಅಂತಕ್ಕಂಥದ್ದು 4ನೇ ಮನೆ ಬರೋದ್ರಿಂದ 2-1-10 ಕಾಂಬಿನೇಷನ್ ಇರ್ತಕ್ಕಂಥ ಉಂಗುರವನ್ನು ಸಜೆಸ್ಟ್ ಮಾಡ್ತೀನಿ. ಇವ್ರಿಗೂ ಕೂಡ ಯೆಲ್ಲೋ ಸಫೈರ್ ಹಾಕಿಸಿ, ಜ್ಯೋತಿಷ್ಯ ಕಲಿಸಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ರೇಣುಕಾ ಅಂತ್ರಿ ನಾವು. ಓಕೆ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆನ ಕೇಳ್ಬೇಕಿತ್ರಿ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 8-4-1992. ಓಕೆ, ಟೈಮು? 11:30 ರೀ ಬೆಳಗ್ಗೆ. ಸರಿ, ಹುಟ್ಟಿದವರು? ಧಾರವಾಡ ರೀ. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಜಿ ಇದ್ದಾರೆ. ಮೇಡಮ್, ಏನ್ ಕೆಲಸ ಮಾಡಿದ್ರು ಏನು ಆಗವಲ್ರಿ. ನನ್ ಬರೇ ಒಂಥರ ಟೆನ್ಷನ್ ಇದಾಗಕತ್ತೈತ್ರಿ. ಏನು ಕೆಲಸ ಮಾಡ್ಬೇಕು ನೀವು? ಏನ್ರ ನನಗೆ ಗೊತ್ತಾಗಿಲ್ಲ, ಏನು ಕೆಲಸ ಮಾಡಬೇಕು? ಹೌಸ್ ವೈಫ್ ಅದೇವ್ರಿ ನಾವು. ಹೌಸ್ ವೈಫ್ ಇನ್ನೇನು ಮನೆಯಲ್ಲಿ ಇರೋದು, ಅಡುಗೆ ಮಾಡೋದಲ್ವಾ? ಆ ಅಡುಗೆ ಮಾಡೋದು ಆಗ್ತಾ ಇಲ್ವಾ ಸರಿಯಾಗಿ? ಅದ್ ಮಾಡ್ತೇವ್ರಿ, ಅದೇನಿಲ್ಲ. ಆದ್ರೂ ಒಂದ್ ಏನ್ರ ಮಾಡ್ಬೇಕು ಅನ್ನೋದು ಐತ್ರಿ ನಮ್ಗ. ಏನಾರು ಮಾಡ್ಬೇಕಾ? ಏನ್ ಮಾಡ್ಬೇಕು ಹೇಳಿ ಹೋಗ್ಲಿ, ಇದೆಯಾ ನೋಡ್ತೀವಿ. ಟೇಲರಿಂಗ್ ಒಳಗ್ ಮಷಿನ್ ಅದ ತಗೋತಾರಲ್ರಿ, ಎಂಬ್ರಾಯ್ಡರ್. ನಿಮ್ ಬಾಯಲ್ಲಿ ಜ್ಯೋತಿಷ್ಯ ಕಲ್ತು ಜ್ಯೋತಿಷ್ಯ ಮಾಡ್ತೀನಿ ಅಂತ ಬರ್ಲೇ ಇಲ್ಲ. ನಾನು ಈಗ ನಿಮ್ದಕ್ ಒಳಗ್ ಜಾಯಿನ್ ಆಗೇನ್ರಿ ಸರ್ ನಾನು. ಮಾಡಿ, ಯಾಕಂದ್ರೆ ಜ್ಯೋತಿಷ್ಯ ಇದೆ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಯಾವಾಗಲೂ 12ನೇ ಮನೆ ಬಂದಿದಾಗ ಟೈಲರಿಂಗ್ ಮಾಡಕ್ಕೆ ಹೋಗ್ಬೇಡಿ, ಅರ್ಥ ಆಯ್ತಾ? ಇನ್ನೊಬ್ಬರಿಗೆ ನೋವಲ್ಲಿರ್ತಕ್ಕಂಥ 12ನೇ ಮನೆ ಬಂದಾಗ, ವ್ಯಯ ಬಂದಾಗ, ಇನ್ನೊಬ್ರು ನೋವಿರ್ತಕ್ಕಂಥದ್ದು ವಿಚಾರಕ್ಕೆ ಹೀಲಿಂಗಲ್ಲಿ ಬನ್ನಿ, ಹೀಲಿಂಗಿಗೆ ಬನ್ನಿ. 100% ಮನೇಲೇ ಕೂತ್ಕೊಂಡು 50,000 ದುಡಿತೀರಾ? ಬರೆದಿಟ್ಕೊಳ್ಳಿ, ಇವತ್ತು ಮಾಡಿ, ಕೆಲಸ ಮಾಡಿ. 6 ತಿಂಗಳಾದಮೇಲೆ, 1 ವರ್ಷ ಆದಮೇಲೆ ಡಾಕ್ಟ್ರೇಟ್ ಮಾಡ್ತೀರಾ. 12ನೇ ಮನೆ, 3ನೇ ಮನೆ, 4ನೇ ಮನೆ ಹೈಯರ್ ಸ್ಟಡೀಸ್ ಮಾಡ್ತೀರಾ. ನೀವು ಮನೇಲಿ ಕೂತ್ಕೊಂಡು ಏನು ಅಡುಗೆ ಪಾತ್ರೆ ತೊಗೊಳ್ಳೋರು ಅಂತ ಹೇಳಿಲ್ಲ, ಡಾಕ್ಟ್ರೇಟ್ ತಗೋತೀರಾ ನೀವು ಮನಸ್ಸು ಮಾಡಿದ್ರೆ. ಟೈಲರಿಂಗ್ ಇಲ್ಲ ಇಲ್ಲಿ. ಒಳ್ಳೆಯದಾಗಲಿ. ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. 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 ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಹೇಮಾ ಅಂತ, ಮೈಸೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ 23-11. ಓಕೆ. 1973. ಓಕೆ, ಹುಟ್ಟಿ ಸಮಯ? ಬೆಳಿಗ್ಗೆ 7:34. ಓಕೆ, ಹುಟ್ಟಿದೂರು? ಹುಟ್ಟಿದೂರು ಹಾಸನ. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಜಿ ಇದ್ದಾರೆ. ಹೇಳಿ, ಏನು ಪ್ರಶ್ನೆ? ಪ್ರಶ್ನೆ ಅವ್ರ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು ಸ್ವಾಮಿ. ಬುಧ ದಶೆ ನಡೀತಾ ಇದೆ. ಬುಧನ ಕಾಂಬಿನೇಷನಲ್ಲಿ 1, 2, 3. ವ್ಯಸನದಿಂದ ಆರೋಗ್ಯ, ಲೈಫ್ ಸ್ಟೈಲಿಂದ ಆರೋಗ್ಯ ಸಮಸ್ಯೆ ಅಂತ ಬರ್ತಾ ಇದೆ. ಜಾತಕದಲ್ಲಿ ಆರೋಗ್ಯ ಸಮಸ್ಯೆ ತೋರಿಸ್ತಾ ಇಲ್ಲ, ಏನಾಗಿದೆ? ಅದೇ ಸ್ವಲ್ಪ ಅದೇ ಅದ್ರಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಂತ ಕೇಳೋಣ ಅಂತ ಮಾಡಿದೆ ಸ್ವಾಮಿ. ಏನು ಸಮಸ್ಯೆ ಇಲ್ಲ ಅಂದ್ರೆ ಯಾಕೆ ಒತ್ತಿ ಹೇಳ್ಬೇಕು ನಾವೇನಾದ್ರು ಇದೆ ಅಂತ? ಅಲ್ಲ ಅವ್ರಿಗೆ ಹುಷಾರಿರ್ತಿರ್ಲಿಲ್ಲ, ಹಾಗಾಗಿ ಕೇಳಿದೆ ಸ್ವಾಮಿ, ಏನಾದ್ರು ಸಮಸ್ಯೆ ಇದೆಯಾ ಅಂತ. ಹುಷಾರಿರ್ತಾ ಇರಲ್ವಾ? ಏನು ಹುಷಾರಿರ್ತಾ ಇಲ್ಲ, ಏನು ಹೇಳ್ತಾನೆ ಇಲ್ಲ ಕರೆಕ್ಟಾಗಿ. ಅದೇ ಯಾವಾಗ್ಲೂ ಜ್ವರ ಅದು ಇದು ಬರ್ತಾ ಇರುತ್ತೆ, ಹಾಗಾಗಿ. ಜ್ವರ? ಸೊ ಜ್ವರ ಹೋಯ್ತಾ ಈಗ? ಇಲ್ಲ, ಹೋಗಿಲ್ಲ. ಡಾಕ್ಟರ್ ಏನಂತಾರೆ ಜ್ವರಕ್ಕೆ? ಅದೇ ಟೆಸ್ಟ್ ಎಲ್ಲ ಮಾಡಿದ್ದಾರೆ, ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಎಷ್ಟು ದಿವಸದಿಂದ ಇದೆ ಜ್ವರ? ಈಗ 1 ವಾರದಿಂದ. ಓ, 1 ವಾರದಿಂದ. ಅದಕ್ಕಿಂತ ಮುಂಚೆ ಯಾವ ಜ್ವರ ಇತ್ತು? ಅದಕ್ಕಿಂತ ಮುಂಚೆ ಏನಿಲ್ಲ. ಅದೇ ಈಗ ಒಂದು 15 ದಿವಸಕ್ಕೆ ಒಂದ್ಸತಿ ಬರ್ತಾ ಇರ್ತದೆ ನಮಗೆ, ಅದಕ್ಕೆ ಕೇಳಿದೆ. 15 ದಿವಸಕ್ಕೊಂದ್ಸತಿ ಜ್ವರ ಬರುತ್ತಾ? ಅದೇ ಏನಾರು ಹುಷಾರಿಲ್ಲ, ಶೀತ ಕೆಮ್ಮು. ಎಷ್ಟು ವರ್ಷದಿಂದ ಬರ್ತಾ ಇದೆ? ಈಗ 1-2 ತಿಂಗಳಿಂದ.
ಮತ್ತು ಎಷ್ಟೋ ವರ್ಷದಿಂದ ಬರ್ತಾ ಇದೆ ಅಂದ್ರಿ? ಇಲ್ಲ ಎಷ್ಟು ವರ್ಷದಿಂದ ಈಗ ಒಂದು 2 ತಿಂಗಳು ಸ್ವಲ್ಪ ಆರೋಗ್ಯದಲ್ಲಿ ಅವರಿಗೆ ಹೆಚ್ಚು ಕಮ್ಮಿ ಆಗ್ತಾ ಇದೆ ಹಾಗಾಗಿ. ಊಟದ ವಿಚಾರದಲ್ಲಿ ಪ್ರಾಬ್ಲಮ್ಮು, ಊಟದ ವಿಚಾರದಲ್ಲಿ ಪ್ರಾಬ್ಲಮ್ಮು ಅಷ್ಟೇ, ಬೇರೆ ಏನೂ ಇಲ್ಲ. ಎಕ್ಸಸೈಸ್ ಮಾಡ್ಕೊಂಡಿದ್ರೆ, 1ನೇ ಮನೆ ರಾಹು ತೋರಿಸ್ತಾ ಇದೆ, ಎಕ್ಸಸೈಸ್ ಮಾಡ್ಕೊಂಡಿದ್ರೆ ಯಾವುದು ಸಮಸ್ಯೆ ಇಲ್ಲ. ಜ್ಯೋತಿಷ್ಯನ ಬಿಟ್ಟು ಎಕ್ಸಸೈಸ್ ಮಾಡೋಕ್ಕೆ ಹೇಳಿ, ಜ್ಯೋತಿಷ್ಯ ಜಾಸ್ತಿ ನೋಡೋಕ್ಕೆ ಹೋಗಬೇಡಿ. ತಲೆ ಕೆಟ್ಟಿದೆ ನಿಮಗೆ, ಯಾವುದು ಕಾಂಬಿನೇಷನ್ ಏನೂ ಇಲ್ಲ ಅಂತಂದರೆ ಜ್ವರ ಬರ್ತಾ ಇದೆ, 1 ವಾರದಿಂದ ಇದೆ, 2 ತಿಂಗಳಿಂದ ಏನೂ ಇಲ್ಲ. ಅರ್ಥ ಆಯ್ತಾ? ಫ್ಯಾನ್ ಹಾಕ್ಕೊಂಡು ಮಲ್ಕೊಳ್ಳೋಕೆ ಹೇಳ್ಬೇಡಿ, ಫ್ಯಾನ್ನ ನಿಲ್ಸೋಕ್ಕೆ ಹೇಳಿ, ಬೆಳಿಗ್ಗೆ ಹೊತ್ತು ಯೋಗ ಮಾಡೋಕ್ಕೆ ಹೇಳಿ. ಜ್ಯೋತಿಷದಲ್ಲಿ ಯಾವ ಪ್ರಾಬ್ಲಮ್ಮೂ ಇಲ್ಲ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಗುರುಜಿ ಮುಂದುವರಿಸೋಣ, ಬ್ರೇಕ್ ತಗೊಳ್ಳೋಣ. ಖಂಡಿತ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವೆಲ್ಲ ವಿಚಾರಗಳನ್ನ ತಿಳ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಕಾಲರ್ಸ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಾನು ಸುನಿಲ್ ಕುಮಾರ್ ಅಂತ. ನಮ್ದು ಡೇಟ್ ಆಫ್ ಬರ್ತ್ ಬಂದು 02-1-1986. ಅದೇ ಗೌರ್ಮೆಂಟ್ ಜಾಬ್ ಬಗ್ಗೆ ಸಿಗತ್ತಾ ಕೇಳ್ಬೇಕಿತ್ತು ಮೇಡಮ್. ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೀನಿ. ಟೈಮಿಂಗ್ ರಾತ್ರಿ 8 ಗಂಟೆ 5 ನಿಮಿಷ ಮೇಡಮ್. 86 ಅಲ್ವಾ? 86 1986. ಟೈಮು? ಟೈಮ್ 8 ಗಂಟೆ ಮೇಡಮ್, 8 ಗಂಟೆ 5 ನಿಮಿಷ ರಾತ್ರಿ. ಓಕೆ. ಹುಟ್ಟಿದೂರು? ಶಿವಮೊಗ್ಗ ಮೇಡಮ್. ಓಕೆ ಸರ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಗುರುಜಿ ನಮಸ್ತೆ. ನಿಮ್ ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ ಗುರುಜಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೇರೋದು ಮಾತ್ರ ಇಲ್ಲ, ಸೇರೋದು ಮಾತ್ರ ಮಾತಾಡ್ಬೇಕು. ಮಾತಾಡ್ಬೇಡ್ರಿ. ಪ್ರೋಗ್ರಾಮ್ ಚೆನ್ನಾಗಿ ಬಂತು. ಏನು ನಮ್ಗೇನು ಪ್ರಶಸ್ತಿ ಕೊಡ್ತೀರಾ ಹೇಳಿ? ಜ್ಯೋತಿಷ್ಯ ಒಂದಕ್ಕೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಇಲ್ಲ, ಪದ್ಮಭೂಷಣ ಜ್ಯೋತಿಷ್ಯಕ್ಕೆ ಮಾತ್ರ ಕೊಡಲ್ಲ. ಹಿಂದೂ ರಾಷ್ಟ್ರ ಆಗಿದ್ರು ಕೂಡ ಜ್ಯೋತಿಷ್ಯಕ್ಕೆ ಪ್ರಶಸ್ತಿ ಇಲ್ಲದೆ ಇರತಕ್ಕಂಥ ಏಕೈಕ ರಾಷ್ಟ್ರ ಹಿಂದೂ ರಾಷ್ಟ್ರ. ಜ್ಯೋತಿಷ್ಯಕ್ಕೆ ಎಷ್ಟೇ ವಿದ್ವಾಂಸರಿದ್ರು ಕೂಡ ಅವ್ರು ಯಾರಿಗೂ ಕರೆದು ಸನ್ಮಾನ ಮಾಡಲ್ಲ. ನಾವು ಮಾಡ್ಕೋತೀವಿ, ಜ್ಯೋತಿಷ ಕರ್ಕೊಂಡು ಬಾಯ್ ಅಂತ ತಪ್ಪಿಸ್ಕೊಂಡು ಇದೇ ಸಬ್ಜೆಕ್ಟ್ ಏನಾದ್ರು ಇಸ್ಲಾಮಲ್ಲಿ ಇದ್ದಿದ್ರೆ, ಇದೇ ಸಬ್ಜೆಕ್ಟ್ ಕ್ರಿಶ್ಚಿಯಾನಿಟಿಲಿ ಇದ್ದಿದ್ರೆ ಮೆರೆದಾಕ್ಬಿಡೋರು. ಬರ್ಕೊಡ್ತೀನಿ ಇವತ್ತು, ಮೆರೆದಾಕ್ಬಿಡೋರು. ನಮ್ಮ ಹಿಂದೂಗಳೇ ಸರಿ ಇಲ್ಲ. ಎಲ್ಲ ನಮ್ಮವರೇ ಕಾಲು ಎಳಿತಾರೆ, ಕಾಲು ಎಳ್ಕೊಂಡು ಸಾಯ್ತಾರೆ.
ಆಯಿತು, ನಿಮಗೆ ಗೌರ್ಮೆಂಟ್ ಕೆಲಸ ಇದೆಯೋ ಇಲ್ವೋ, ರಾಹು ಮುಗಿದಿದೆ, ಗುರು ಸ್ಟಾರ್ಟ್ ಆಗಿದೆ. ಆದರೂ ಏನು 40ರಲ್ಲಿ ಇನ್ನೂ ಗೌರ್ಮೆಂಟ್ ಕೆಲಸ ಹುಡುಕ್ತಾ ಇದ್ದೀರಾ ಗೊತ್ತಿಲ್ಲ, ಯಾಕೆ ಹುಡುಕ್ತಿರೋ, ಏನು ಮಾಡ್ತೀರೋ. 4, 5, 7 ಟೀಚಿಂಗ್ ಲೈನ್ ಮಾಡಿ ಸರ್, ಚೆನ್ನಾಗಿದೆ. ಟೀಚಿಂಗ್ ಲೈನು ವರ್ಕ್ ಮಾಡಿ ಅಥವಾ ಅಡ್ಮಿನಿಸ್ಟ್ರೇಷನ್ ಲೈನಲ್ಲಿ ವರ್ಕ್ ಮಾಡಿ, ಅಂದರೆ ಅಲ್ಲಿ ಟ್ರೈ ಮಾಡಿ ಅಂತ ಸಜೆಸ್ಟ್ ಮಾಡ್ತಾ ಇರೋದು. ರಾಹು ದಶ 2024 ಮುಗಿದು ಗುರು ಪ್ರಾರಂಭವಾದಾಗ 4, 7, 8 ಈ ಒಂದು ಇನ್ಸ್ಟಿಟ್ಯೂಷನ್ಸಲ್ಲಿ ಟ್ರೈ ಮಾಡ್ಬೋದು. 2027ಕ್ಕೆ ಒಂದು ಸಣ್ಣ ಯೋಗ ಇದೆ, ಆ ರೀತಿ ಟ್ರೈ ಮಾಡಿ. ಬಟ್ ಆದರೆ ಇಲ್ಲಿ ಕಾಂಬಿನೇಷನ್ 10 ಅನ್ನೋದು ಎಲ್ಲೂ ಕೂಡ ಬರ್ತಾ ಇಲ್ಲ. ರೆಡ್ ಕಲರ್ ಥ್ರೆಡ್ ಕಟ್ಕೊಳ್ಳಿ, ಒಳ್ಳೆಯದಾಗಲಿ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಾವು ಹಾಸನಿಂದ ಮಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಹೇಳಿ. 3/1 ಓಕೆ 2000. ಓಕೆ, ಟೈಮು? ಬೆಳಿಗ್ಗೆ 8:15. ಓಕೆ, ಹುಟ್ಟಿದೂರು? ಹಾಸನ್. ಸರಿ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರೂಜಿ ಇದ್ದಾರೆ. ಗುರುಜಿ, ನಾನೊಂದು IT ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಪ್ರಾಜೆಕ್ಟ್ ಇಲ್ಲ, ಇಲ್ಲಿ ಬಿಟ್ಟು ಬೇರೆ ಕಡೆ ಕೆಲಸ ಹುಡ್ಕೋದು ಅಥವಾ ಇಲ್ಲೇ ಮಾಡೋದು ಅಂತ. ಒಂದು ನಿಮಿಷ. ಹೇಳಿ. ಇವಾಗ ಲಗ್ನ, ಮಕರ ಲಗ್ನ. ಜಾಬ್ ಇವಾಗ ಸದ್ಯಕ್ಕೆ ಬುಧನಲ್ಲಿ 2028 ಶನಿ, 2026 ಜೂನ್ವರೆಗೂ ಬುಧ 1, 2, 3 ಸ್ವಲ್ಪ ಎಫರ್ಟ್ ಕೊಡ್ತಾ ಇದೆ. ನಿಮ್ಗೆ ಆರಾಮಾಗಿ ನಿಮಗೆ ಪ್ರಾಜೆಕ್ಟ್ ಜೂನಿಂದ ಸಿಗುತ್ತೆ ಸರ್. 8ನೇ ತಾರೀಕು ಜೂನ್ ಆದಮೇಲೆ ಪ್ರಾಜೆಕ್ಟ್ ಸಿಗುತ್ತೆ. ಅಲ್ಲಿವ್ರು ಕಾಯ್ತೀರಾ? ಇಲ್ಲ ಗುರುಜಿ, ಕಾಯಲ್ಲ. ಅಲ್ಲಿವ್ರು ಏನು ಮಾಡ್ತೀರಾ? ಅಲ್ಲಿವ್ರು ದೇಶಕ್ಕೆ ಹೋರಾಡ್ತೀರಾ ನೋಡಿ 3 ತಿಂಗಳು. ಸರ್, ಜೂನಲ್ಲಿ ಕೆಲಸ ಸಿಗುತ್ತೆ, ಟೆನ್ಷನ್ ಮಾಡ್ಕೊಬೇಡಿ. ನೀವು ಇಲ್ಲಿದ್ದರೂ ಸಿಗುತ್ತೆ, ಬೇರೆ ಕಡೆ ಹೋದರೂ ಸಿಗುತ್ತೆ. 10ನೇ ಮನೆ ಇರ್ತಕ್ಕಂಥ 10, 7 ಇರ್ತಕ್ಕಂಥ ಗ್ರಹ ಚಂದ್ರ ಆಗಿರೋದ್ರಿಂದ ಓಂ ಸೋಂ ಸೋಮಾಯ ನಮಃ ಅಂತ ಹೇಳ್ಕೊಳ್ಳಿ. 3ನೇ ಮನೆ ಸ್ವಲ್ಪ ಪ್ರಾಜೆಕ್ಟ್ಸ್ಗೆ, 3rd ಹೌಸು ಸ್ಟ್ರಾಂಗ್ ಪ್ರಾಜೆಕ್ಟ್ಸ್ ಅಲ್ಲ, 6th ಹೌಸ್ ಬರಬೇಕು ಪ್ರಾಜೆಕ್ಟ್ಸ್ಗೆ. 3rd ಹೌಸ್ ಪ್ರಾಜೆಕ್ಟ್ ಬಂದಿರೋದ್ರಿಂದ ಸ್ವಲ್ಪ ಎಳ್ಳೆಣ್ಣೆಯನ್ನು ದಾನ ಮಾಡಿ. ಬೆಂಚಲ್ಲಿ ಕೂತ್ಕೊಂಡಿದ್ರು ಸ್ವಲ್ಪ ಬೇಗ ಸಿಗುತ್ತೆ, ಒಂದು 2 ಮಂತ್ಸ್ ವೆಯ್ಟ್ ಮಾಡಿ. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾಗರಾಜ್ ಅಂತ ಮೇಡಮ್, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಸೊಸೆ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 21/2/1991 ಬೆಳಿಗ್ಗೆ 6:52 ಬೆಂಗಳೂರಲ್ಲಿ ಜನನ. ಓಕೆ ಸರ್, ಏನ್ ಪ್ರಶ್ನೆ ಕೇಳಿ ಸರ್. ಗುರುಗಳೇ ನಮಸ್ತೆ. ನಮಸ್ಕಾರ, ಹೇಳಿ. ಈ ಒಂದು ಸ್ಟಾರ್ ಟೆಲ್ಲರ್ ಮ್ಯಾಗಝೈನ್ ಅಲ್ಲಿ ನೋಡಿದೆ, ಈ ಒಂದು ಕುಂಭ ಲಗ್ನ 6ನೇ ಮನೇಲಿ ಗುರು ಇರೋದ್ರಿಂದ ಅಮಿತಾಬ್ ಬಚ್ಚನ್ ಈ ಗುರುದೇಶದಲ್ಲಿ ಅತ್ಯುನ್ನ ಉನ್ನತ ಮಟ್ಟಕ್ಕೆ ಹೋದ ಅಂತ. ನಮ್ಮ ವಯಸ್ಸು ಅದೇ ತರ ಜಾತಕ ಇದೆ, ಗುರುದೇಶದಲ್ಲಿ ಆ ತರ ಏನಾದ್ರು ಉನ್ನತ ಲಗ್ನದಲ್ಲಿ ನಿಮ್ಮ ಅಮಿತಾಬ್ ಬಚ್ಚನ್ ಜಾತಕದಲ್ಲಿ ಗುರು ಕರ್ನಾಟಕದಲ್ಲೇ ಇತ್ತಾ? ಹೌದು ಸರ್, ಇತ್ತು ಕುಂಭ ಲಗ್ನ. ಅಲ್ಲ, ಇದು ಹುಟ್ಟಿರೋದು ಅಮಿತಾಬ್ ಬಚ್ಚನ್ ಜಾತಕ ಹೇಳ್ತಾ ಇದ್ರೆ ನಿಮ್ಮ ಸೊಸೆ ಜಾತಕನಾ? ಇಲ್ಲ, ನಮ್ಮ ಸೊಸೆದು ಇದು. ಸೊಸೆದು. ಓಕೆ, ನಮ್ಮ ಸೊಸೆದು. ಸರಿ. ಹಾಗೆ ಗುರು ಕರ್ನಾಟಕದಲ್ಲಿದ್ದರೆ ಅಲ್ಲಿ 3 ನಕ್ಷತ್ರ ಬರುತ್ತೆ. ಪುನರ್ವಸು ಬರುತ್ತೆ, ಪುಷ್ಯ ಬರುತ್ತೆ, ಆಶ್ಲೇಷ. ಅದರಲ್ಲಿ ಯಾವ ನಕ್ಷತ್ರ ಅಂತ ನೋಡ್ಬೇಕಲ್ವಾ? ಇರಲಿ, ಪರವಾಗಿಲ್ಲ. ನಮ್ಮ ಪ್ರಕಾರ 2014ರಿಂದ 32ವರೆಗೂ ರಾಹು ನಡೀತಾ ಇದೆ. ರಾಹು ದಶೆ ನಡೆದ್ಬಿಟ್ಟು ಗುರು ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ? ಅಲ್ಲ, ಈಗ ಅಬ್ರಾಡಲ್ಲಿ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್. ಇನ್ನ ಮುಂದಕ್ಕೆ ಹೋಗ್ಬೋದಾ ಅಂತ ಆ ಥರ. ಇನ್ನು ಮುಂದಕ್ಕೆ ಅಂದರೆ ಆ ದೇಶ ಬಿಟ್ಟು ಇನ್ನು ಮುಂದಿನ ದೇಶ ಮುಂದೆ ಏನರ್ಥ ಸರ್? ಅದೇ ಲೆವೆಲ್, ಹೈ ಲೆವೆಲ್ಗೆ ಹೋಗ್ತಾರ ಪ್ರೊಫೆಷನಲ್ಲಿ ಅಂತ. ರಾಹು 12ನೇ ಮನೆ ತೋರಿಸ್ತಾ ಇದೆ. 2032ವರೆಗೂ ಕೂಡ ಅಬ್ರಾಡಲ್ಲೇ ಇರ್ತಾರೆ. ಗುರು ಕಾಂಬಿನೇಷನಲ್ಲಿ ಪ್ರೊಫೆಷ್ನಲಿ 32 ಆದಮೇಲೆ ಗ್ರೋತು ಜಾಸ್ತಿ. 2032 ಆದಮೇಲೆ ಗ್ರೋತು. ಅರ್ಥ ಆಯ್ತಾ? ಆ ಗ್ರೋತ್ ಬಂದ್ಬಿಟ್ಟು ಮೋಸ್ಟ್ ಪ್ರಾಬಬಲಿ ಅವ್ರು ಓನಾಗಿ ಮಾಡ್ತಕ್ಕಂಥ ಸಾಧ್ಯತೆ 11 ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಗುರುನಲ್ಲಿ. ಸೊ 32 ಆದಮೇಲೆ ಅಭಿವೃದ್ಧಿ. ಈಗ ಸ್ವಲ್ಪ ಸದ್ಯಕ್ಕೆ ಅಬ್ರಾಡಲ್ಲೇ ಇರ್ತಾರೆ. ಕಾಸು ಉಳಿಸಲ್ಲ, ಕಾಸು ಸ್ಟಾರ್ಟ್ ಆಗೋದೇ ಅವ್ರಿಗೆ ಗುರುನಲ್ಲಿ. ಅಬ್ರಾಡಲ್ಲಿ ಇದ್ದ ತಕ್ಷಣ ದುಡ್ಡು ಜಾಸ್ತಿ ಅಂತ ಹೇಳಲ್ಲ, ಇಲ್ಲಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ 12ನೇ ಮನೆ ಬಂತು ಅಂದರೆ ಬರೀ ಖರ್ಚು, ಲೋನು. ಒಳ್ಳೆದಾಗಲಿ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಈವರೆಗೂ ಗುರೂಜಿ ಅವರಿಂದ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ, ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗುರೂಜಿಯವ್ರ ಬಗ್ಗೆ ಹೇಳಬೇಕು ಅಂದರೆ ಆ ಓಷನ್ ಆಫ್ ನಾಲೆಡ್ಜ್ ಅಂತ ನಾವು ಹೇಳ್ಬೋದು.
ಅನಂತವಾದಂಥ ಜ್ಞಾನವನ್ನು ತುಂಬಿರುವಂತಹ ಮಹಾಪಂಡಿತರು. ಅದಕ್ಕೆ ಅವರ ಹೆಸರು ಪಂಡಿತ್ ದಿನೇಶ್ ಗುರೂಜಿ ಅಂತ ಇದೆ. ಅವರ ಬಳಿ ಕಲ್ತಿರುವಂತಹ ವಿದ್ಯೆಗಳು ಎರಡ ತುಂಬ ಅಗಾಧವಾದಂಥ ವಿದ್ಯೆಗಳನ್ನು ಕಲ್ತಿದ್ದೀವಿ. ಆ ಒಂದು ನಕ್ಷತ್ರ ನಾಡಿಯ ಇರಬಹುದು ಅಥವಾ ಚಕ್ರಗಳ ಬ್ಯಾಲೆನ್ಸಿಂಗ್ ಇರಬಹುದು. ಈಗ ಅತ್ಯದ್ಭುತವಾದಂಥ ಒಂದು ವಿದ್ಯೆಯನ್ನು ಹೇಳ್ಕೊಟ್ಟಿದ್ರು, ಅದು ಡೀಪ್ ಸೀಕ್ರೆಟ್ಸ್ ಅಂತ, ಅದನ್ನ ಇರಬಹುದು. ಅತ್ಯದ್ಭುತವಾದಂಥ ಪ್ರೆಡಿಕ್ಷನ್ಸ್ ಅನ್ನ ಕೊಡ್ಲಿಕ್ಕೆ ಇದು ಸಾಧ್ಯ ಆಗತ್ತೆ. ಒಳ್ಳೆ PDFs ಅನ್ನ ಕೊಡ್ತಾರೆ, ಮತ್ತೆ ಆ್ಯಪ್ ಕೊಟ್ಟಿದ್ದಾರೆ. ಎಲ್ಲವೂ ತುಂಬ ಈಸಿಯಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ಯಾರ್ದು ಏನೇ ಡೇಟ್ ಆಫ್ ಬರ್ತನ್ನು ತೊಗೊಂಡ್ರು ಹೀಗೆ ಇದೆ ಅನ್ನೋದನ್ನು ನಾವು ಪರ್ಫೆಕ್ಟ್ ಆದಂಥ ಪ್ರೆಡಿಕ್ಷನ್ಸನ್ನು ಕೊಡ್ಬೋದು. ಸೊ ಇಂತಹ ಒಂದು ಜ್ಞಾನವನ್ನು ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರಿಗೂ ಹಂಚ್ತಾ ಇದ್ದಾರೆ ಈ ಜ್ಞಾನವನ್ನು. ಹಾಗಾಗಿ ಅವ್ರಿಗೆ ಹೆಚ್ಚು ಆ ಒಂದು ಶಕ್ತಿಯನ್ನು ಭಗವಂತ ಕೊಡಲಿ. ಮತ್ತು ಅವರಿಂದ ಕಲ್ತಿರುವಂಥ ವಿದ್ಯೆಗೆ ನಾನು ಅವ್ರಿಗೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.